ಯಾವ ಹಬ್ಬಕ್ಕೆ ಊರಿಗೆ ಹೋಗಿಲ್ಲ ಅಂದರು ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗಲೇಬೇಕು. ಯಾರು ಎಲ್ಲೇ ಇದ್ರು ಅವ್ರು ಹುಟ್ಟೂರಿಗೆ ಹೋಗಲೇಬೇಕು. ಗಾಡಿಗೆ ನಮ್ಮ ತಾತ ಅವ್ರ ಮನೆ ಹತ್ರ ನಿಲ್ಲಿಸಿ ಸೀದಾ ಇವಾಗ ಅವ್ರ ಕಾರ್ ಎತ್ಕೊಂಡು ಫ್ಯಾಮಿಲಿ ಸಮೇತ ಹಬ್ಬ ಮಾಡೋಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ, ನಮ್ಮ ತಾತ ಅವ್ರ ಮನೆಯೆಲ್ಲ ಆಲ್ರೆಡಿ ಎಲ್ಲ ಪೂಜೆ ಗೀಜೆ ಎಲ್ಲ ರೆಡಿ ಮಾಡಿ ರೆಡಿ ಆಗ್ತಾ ಇದ್ದಾರೆ. ದೇವ್ರ ಮನೆ ಎಲ್ಲ ರೆಡಿ ಆಗಿದೆ. ಎಲ್ಲ ಇದ್ದಾರೆ, ಪೂಜೆ ಮಾಡಬೇಕು. ಪೂಜೆ ಮಾಡಿ ಸೀದಾ ಊರಿಗೆ ಹೋದಾಗ ಎಲ್ಲ ರೆಡಿ ಆಗಿದೆ. ಪ್ಯಾಕಿಂಗ್ ಎಲ್ಲ ಆಗಿದೆ. ನಮ್ಮ ತಾತ ಅವರು ಬೇವಿನ ಸೊಪ್ಪು ಕಿತ್ಕೊಳ್ಳೋಕ್ಕೆ ರೋಟಿ ಕಡ್ಡಿಗೆ ಕೊಡುಗೋಲು ಕಟ್ತಾ ಇದ್ದಾರೆ. ಅಲ್ಲಿ ನೋಡಿ ನಮ್ಮ ಬೇಬಿ ನೆನ್ಸಿದಾಳೆ. ಪೂಜೆ ಎಲ್ಲ ಆಯಿತು. ಇನ್ನೇನು ಹೊರಡ್ತೀವಿ ಇವಾಗ ನಮ್ಮೂರಿಗೆ. ಗುಂಡ ನೋಡೋಕ್ಕ ನಮಗೆ ಈ ಚಿನ್ನ ಮುತ್ತು ಬಂಗಾರ ಅಂತ ಹೇಳಲೆ ಕರಿಬೇಡ, ನಮ್ಗೆ ಇಷ್ಟ. ಅರ್ಥ ಆಯ್ತಾ? ಏನು ಅಂತ ಅವನೇ ಮಾತಾಡ್ತಾ ಇಲ್ಲ ಅಷ್ಟೇ. ನೋಡಿ ಬೆಳಗ್ಗೆ ಬೆಳಗ್ಗೆ ಸೂರ್ಯ ಎಷ್ಟು ಚೆನ್ನಾಗಿ ಹುಟ್ಟುತ್ತಾ ಇದೆ. ಸೂರ್ಯ 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 ಸೂರ್ಯ. ಅಲ್ಲ, ಇದೇನು ಗುರು, ಬೆಳಗ್ಗೆ ಬೆಳಗ್ಗೆನೆ ಸೂರ್ಯ ಹಿಂಗೆ ಬಂದವನೆ ಕಣ್ ಬೀಳಕ್ಕೆ ಇರ್ತಾರೆ. ಯಪ್ಪ, ಅಯ್ಯೋ ಬೇಡ, ನೋಡಲ್ಲ. ಅಲ್ಲ ಗುರು, ಹೊಸ ಜೋಡಿಗಲ್ವಾ ಆರತಿ ಮಾಡಿ ಒಳಗಡೆ ಬಿಟ್ಕೊಳ್ಳೋದು. ನನಗೆ ಮದುವೆ ಆಗೋದಿರಲಿ, ಇನ್ನ ಹುಡುಗಿನೇ ಸಿಕ್ಕಿಲ್ವಲ್ಲ ಗುರು. ನೀನು ಬಂದಿದೆಯಲ್ಲ ಆಲ್ರೆಡಿ. ಎಷ್ಟು ಚೆನ್ನಾಗಿ. ಅಯ್ಯೋ ಇಲ್ಲ, ಆ ಕಡೆ ಕೂತ್ಕೊಂತು. ಒಬ್ಬಟ್ಟು ಮಾಡಕ್ಕೆ ಹೂರ್ಣ ರೆಡಿ ಆಗಿದೆ ಗುರು. ನಮ್ಮ ತಾತ ಅವರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮಮ್ಮ ಅವರು ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಚಿತ್ರಾನ್ನ ಮಾಡೋಕೆ. ಅಯ್ಯ ಅಯ್ಯ, ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದು ನಾನು ಅಯ್ಯೋ ಅನಿಸ್ತೀಯೋ? ಜೀವನದಲ್ಲಿ ಏನೇ ಕಷ್ಟ ಬರಲಿ, ಏನೇ ಇರಲಿ, ಅದೆಲ್ಲ ಕಣ್ಮುಂದೆ ಹೋಗ್ತಾ ಇದೆ. ತೋರಿಸ್ತೀನಿ ನೋಡಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ, ಏನಂತೀರ? ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು, ಬಿಸಿಲಲ್ಲಿ ನಿತ್ತಿ ಮೇಲೆ. ಈ ಕಡೆ ಇದು ಇಟ್ಕೊಂಡು ಅದು ಮಾಡ್ಬೇಕಂದ್ರೆ ಅಲ್ಲಿ ಗುಂಡ ಅಕ್ಕ ಗುಂಡ ಬಟ್ಟೆ ಫುಲ್ ನೆಂದೆ ಹೋಗಿದೆ. ಅಲ್ಲಿ ಇವರು ಓನರ್ ಆಂಟಿ ಅವ್ರು ಹಾಕಿದ್ದಾರೆ. 5 ಗಂಟೆ ಹಿಡ್ಕೊ ಬರ್ಬೇಕಿತ್ತಪ್ಪ. ಸೋತಕ್ಕೆ ಎಲ್ಲ ಇಕ್ಕೋರು ಇವರು. ಎಲ್ಲ ಒಬ್ಬರೆಲ್ಲ ಏನು ಮಾಡ್ತಾರೆ, ಎಲ್ಲ ಹಾಕ್ತಿರ್ತಾರೆ. ಏನೇನು ಮಾಡಿ ತಂದಿರ್ತಾರೆ, ಎಲ್ಲ ಹಾಕ್ತಿರ್ತಾರೆ. ಮೊನ್ನೆ 1 ವರ್ಷ ಹಂಗೆ ಲೆಕ್ಕ ಮಾಡಿದ್ರೆ ಕೂಲಿ ಮಾಡಿ ನೀಟಾಗಿ ಹಂಗೆ. ಗುಡ್ ಗಲ್. ನಿಧಾನ ನಿಧಾನ, ಸ್ಲೋ. ಈ ಚಮಿ ಇದು ಕಲ್ಲಿಗೆ, ಈ ಕಲ್ಲಿಗೆ ಇದೆ ನಾಗರಕಲ್ಲು ನಾಗರಸ್ವಾಮಿ ಅದಮ್ಮ. ನಿಧಾನ ನಿಧಾನ ನಿಧಾನ. ನಗ್ಬಾರ್ದು. ಈ ಕಡೆ ತಿರ್ಗದ, ಆ ಕಡೆ ಅಲ್ಲ. ಬಲಗಡೆ ರೈಟ್ ಸೈಡ್ಗೆ.
ಫುಲ್ ರೊಟೇಟ್ ಮಾಡ, ಫುಲ್ ರೊಟೇಟ್ ಆಗಿ ಬಲಗಡೆಯಿಂದ ತಿರುಗಿ ಬಲಗಡೆ ಹಂಗೆ ಹಂಗೆ ಏನಾಗಲ್ಲ ಕಾಲು ಬಾ ತಿರುಗು ಆ ಕಡೆಯಿಂದ ಬಂಗೆ ಫುಲ್ ತಿರ್ಗಿ ಹಾಂ ಬೇಡ ಸ್ವಾಮಿ ಕೈ ಮುಗಿ ಇನ್ನೊಂದು ರೌಂಡ್ ಹಾಕು ನಂದು ಹಾಕ್ತೀನಿ ಸಾಕು ಬಿಡು ಹಾಂ ಬಿಡು ಈ ಕಲ್ಲಿಗೆ ಮಾಡ್ದ ನೀಟಾಗಿ ಈ ಕಲ್ಲಿಗೆ ಇಲ್ಲ ಸ್ವಲ್ಪ 3 ಸಲ ಬಿಡು ಎಲ್ಲರೂ ಬಿಡ್ಬೇಕು ನಾವು ಸ್ವಲ್ಪ 3 ಸತಿ ಬಿಡು ಸ್ವಲ್ಪ ಬಿಡು ತಾಯಿ ಒಂದು ಸತಿ ಬಿಡು ಕಡ್ಡಿ ಕೊಡು ನನಗೆ. ಅಮ್ಮಗೆ ಕಡ್ಡಿ ಕೊಡು ನೀನು ಹಾಲು ತಪ್ಪು ಕೊಡ್ಲಾಗಬೇಕು ಸ್ವಾಮಿನಪ್ಪಿ ಚಪ್ಪಲಿ ಹಾಕೊಂಡು ಹೋಗ್ಬಿಡ್ಲಿ ಬಿಡ ಸಾಕು ಸಾಕು ಅಲ್ಲೇ ಐತೆ ನೋಡಿ ಅಲ್ಲೇ ತುಪ್ಪ. ಚಂಬು ಹಿಡ್ಕೊಂಡು ಬಿಸಿಲಲ್ಲಿ ಅಪ್ಪ ಕಾಲೆಲ್ಲ ಸುಡ್ತಾವೆ. ಅಲ್ಲ ಗುರು ನಿನ್ನ ಆತ ನಿಮ್ಮ ಹೆಸರೇನು? ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಹ. ತಲೆ ಕೆಡ್ಸ್ಕೊಂಡ್ರೆ ಇದು ಕ್ಯೂಟ್ ಫ್ಯಾಮಿಲಿ. ಪೂಜೆ ಮಾಡ್ಕೊಂಡು ಬಂದಿದ್ದಾಯ್ತು. ಇವಾಗ ಇಲ್ಲಿ ಅಜ್ಜಿ ತಾತಂಗೆ ಪೂಜೆ ಮಾಡಿ ಬ್ಯಾಟಿಂಗ್ ಸ್ಟಾರ್ಟ್. ರೆಡಿ ಆಗ್ತಿದೆ ಎಲ್ಲ, ರೆಡಿ ಆಗಿದೆ. ತಿನ್ನೋದಷ್ಟೇ. ನಮ್ಮ ಅಜ್ಜಿ, ನನ್ನ ತಂಗಿ, ನಮ್ಮ ಅಮ್ಮ. ಈ ಕಡೆ ಬರ್ರಿ. ಪೂಜೆ ಮಾಡಿಬಿಟ್ಟು ಬೇಗ ಬ್ಯಾಟಿಂಗ್. ಚೆನ್ನಾಗು ಪೂಜೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ? ಈ ಕರೆಕ್ಟಾಗಿ ಪೂಜೆ ಮಾಡಿ. ಇವರು ನಮ್ಮ ತಾತ. ಪೂಜೆ ಮಾಡುವಾಗ ಮಾತಾಡ್ಬಾರ್ದು. ಏ ಹೋಗ, ಸುಮ್ಮನೆ ಪೂಜೆ ಮಾಡುವಾಗ ಮಾತಾಡ್ಬಾರ್ದು ಸಂಜು. ಇವನ್ ಜೊತೆ ನೀನ ಕೇಳ್ಕೊ ಹಂಗಂತ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ಕರಕೊಂಡಿದ್ದನ. ಊಟ ಮುಗೀತು, ಅಜ್ಜಿ ಮನೆ ಹತ್ರ ಹೋಗ್ತಿದ್ವಿ. ನಾನು ನಮ್ಮಣ್ಣ ನೋಡಿ ಗೈಸ್ ಫಾರ್ಮಲ್ಸ್ ಹಾಕೊಂಡು ಅವೇ ಚಪ್ಪಲಿ 100 ರೂಪಾಯಿ ಅವೇ ಚಪ್ಪಲಿ ಹಾಕೊಂಡು ಹೋಯ್ತಾನೆ. ಒಂದು ಶೂ ತೊಗೊಳಕ್ಕಾಗ್ತಿರ್ಲಿಲ್ವಾ ಮಂಗ. ನಮ್ಮ ಅಜ್ಜಿ ಮನೆ ತೋರಿಸ್ತೀವಿ ಬನ್ನಿ ಗೈಸ್. ಒರಿಜಿನಲ್ ಬ್ರ್ಯಾಂಡ್ ಚಪ್ಪಲಿ ನಮ್ಮ 100 ರೂಪಾಯಿ 100 ರೂಪಾಯಿ ನನ್ನ ಚಪ್ಪಲಿ ಬನ್ನಿ. ಒಂದು ಕ್ಯೂಟ್ ಆಗಿದೆ. ಒರಿಜಿನಲ್ ಚಿಕ್ಕ ಮುಚ್ಕೊಂಡು ಬಾ. ಫೋನ್ ಬಿಡಲ್ವಾ ನೀನು? ಫೋನ್ ಬಿಡಲ್ವಾ? ಯಾವಾಗಲೂ ಫೋನ್ ಹಿಡ್ಕೊಂಡು ಬಿಡ. ಓಡ್ ಬಂದಿದ್ರು ಜೋರಾಗಿ.
ಎಟ್ಕಲ್ಲ. ಥೋ ನಮ್ಮ ಅಕ್ಕಂಗೆ ಎಟ್ಕಲ್ಲ ಅವಳು ಬಿಡಲ್ಲ ಏನು ಗುರು ಇದು ದಿವಸಕ್ಕೆ ಜಾತ್ರೆ ನಡೆಯುತ್ತೆ. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸು ಬರಬೇಕು ಜಾತ್ರೆಗೆ. ಕೊರಟಗೆರೆ ತಾಲೂಕು ದೊಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವ. ಐ ಗುಂಡ ಇಲ್ಲಿ ಅಪ್ಪ